ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಎಲ್ಲರೂ ಕುಡಿಯೋಕೆ ಹೋಗ್ತಾ ಇದೀವಿ ಗೈಸ್. ಹೆಂಗಿರುತ್ತೆ ಜಾಗ? ಅದೇ ಹುಡುಗ ಹುಡುಗಿಯರು ಅಂತಾರಿ ಸರಿ, ಫ್ಯಾಮಿಲಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮು ಇವಾಗ 6 ಆಗಿದೆ, 6:10 ಏನೋ ಆಗಿದೆ. ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ಬೇಗ ಏನಕ್ಕೆ ಇದ್ದೆ ಅಂದರೆ ಎಷ್ಟೊಂದು ಕೆಲಸ ಇದೆ ಗೈಸ್ ಇವತ್ತು ಫುಲ್ ಡೇ. ಆ್ಯಂಡ್ ಅದ್ರ ಜೊತೆ ಹಾಗೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಯಾವುದೋ ಒಂದು ಮದುವೆ ಇತ್ತು, ಅದಕ್ಕೆ ನಮ್ಮಮ್ಮ ಹೋಗಿದ್ದಾರೆ, ನಮ್ಮಮ್ಮ ಅಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇವತ್ತು ಎದ್ದಿದ ತಕ್ಷಣ ಬರೀ ನಾನು ನಮ್ಮಪ್ಪ ಮತ್ತು ಋತಿಕ್ ಮಾತ್ರ ಇರ್ತೀವಿ ಮನೇಲಿ. ಆ್ಯಂಡ್ ನಾನು ಬೆಳಗ್ಗೆ ಎದ್ಬಿಟ್ಟು ವಾಶ್ರೂಮ್ಗೆಲ್ಲ ಹೋಗಿ ಆಚೆ ಬಂದೆ. ಅಷ್ಟೊತ್ತಿಗೆ ಋತಿಕ್ ಏನೋ ಮಾಡ್ತಿದ್ದೆ ಕಿಚನಲ್ಲಿ. ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಹೋಗ್ಬಿಟ್ಟು ಅನ್ನಕ್ಕೆ ಇಟ್ಕೊತಾ ಇದ್ದಾನೆ. ಅದಕ್ಕೆ ನಾನು ಹೋಗ್ಬಿಟ್ಟು ಹೇಳಿದೆ, ಏನಕ್ಕೋ ಅನ್ನ ಇದು ಮ್ಯೂಸ್ಲಿ ಏನೋ ಇದೆ ಅದೇ ತಿನ್ಕೊಂಡು ಹೋಗು ಅಂತ, ಕಾಲೇಜ್ಗೆ ಲಂಚ್ಗೆ ಅಂತ ಹೇಳ್ದ. ನಾನು ಅದಕ್ಕೆ ಲಂಚಲ್ಲಿ ಇವತ್ತೊಂದು ದಿವಸ ಆಚೆ ತಿನ್ಕೊಂಡು ಹೋಗು ಅಂದರೆ ಇಲ್ಲ ಅಂದ್ಬಿಟ್ಟು ಅನ್ನ ಬೇರೆ ಮಾಡ್ಕೊತವನೆ. ತೋರಿಸ್ತೀನಿ ರೀ, ಲೆಟ್ ಮೀ ಶೋ ಯು. ನೋಡಿ ಗೈಸ್, ಇಲ್ಲಿ ವಾಂಗಿಬಾತ್ ಇದೆಯಂತೆ, ಅದಕ್ಕೆ ಅನ್ನ ಮಾಡ್ಕೊತಿದ್ದಾನೆ. ಆ್ಯಂಡ್ ಅಲ್ಲಿ ಹಾಲು ಕಾಯಿಸ್ಕೊಂಡಿದ್ದಾನೆ. ಒಂದು ದಿವಸ ಆಚೆ ತಿನ್ಬೋದು ತಾನೆ ಹೆಂಗೋ. ಒಂದು ದಿವಸ ಅಷ್ಟೇ, ಅಮ್ಮ ಮಾಡ್ಕೊಂಬ ಮಾಡು ನೀನು ಬೆಳಗ್ಗೆ ಐತಿ ಅಂತ ಹೇಳ್ತಾವೆ. ಇಲ್ಲ, ನಾನು ಮಾಡಲ್ಲ. ಒಂದು ದಿವಸ ಏನಾಗಲ್ಲ, ಆಚೆ ತಿಂತೀನಿ ಅಂತ ಹೇಳ್ಬೇಕು ನೀನು. ನೀನು ಒಂದೇ ದಿನ ಅಲ್ಲ ಬಿಡು, ಸಣ್ಣ ಕೆಟ್ಟರೆ ಹೋಯ್ತು. ಒಪ್ಪ ಮುಗೀತಾ ಗೈಸ್, ನಾನಾಗಿರೋ ದೇವರಣೆ ಮಾಡ್ತಾನೆ ಇರಲಿಲ್ಲ. ಅದು ಹೆಂಗೆ ಮಾಡ್ತಾವನೋ ಗೊತ್ತಿಲ್ಲ. ಬಟ್ ಎನಿವೆ ನೈಸು, ಪ್ರೌಡ್ ಆಗುತ್ತೆ ನೀನು ನೋಡಿದ್ರೆ. ಇಂಡಿಪೆಂಡೆಂಟ್ ಇರಬೇಕು. ಇರಪ್ಪ ನೀನು ನಮ್ಮ ಮನೇಲಿ. ಗೈಸ್, ಅರ್ಲಿ ಮಾರ್ನಿಂಗು ಜಿಮ್ಮಿಗಂತ ಬಂದೆ. ಬೆಳಗ್ಗೆ ಏನಾದ್ರು ತಿನ್ಕೊಂಡು ಒಂಚೂರು ಬೇಡೋಣ ಅಂದರೆ ಹಾಲು ಖಾಲಿ ಆಗಿಬಿಟ್ಟಿತ್ತು. ಹಾಲು ಋತಿಕ್ ಒಬ್ಬಂಗೆ ಆಗೋಷ್ಟು ಮಾತ್ರ ಇತ್ತು. ಸೊ ಅದಕ್ಕೆ ನಾನೇನು ಕುಡಿಯೋಕ್ಕೆ ಹೋಗಿಲ್ಲ. ಮನೆಗೆ ಹೋಗಿ ಆಮೇಲೆ ನಾನೇನಾದ್ರು ಬ್ರೇಕ್ಫಾಸ್ಟ್ ತಿನ್ಕೊತೀನಿ. ನನಗೆ ಮಾಡಿ ಇಟ್ಟಿದ್ದನೋ ಎಲ್ಲೋ ಗೊತ್ತಿಲ್ಲ, ಎಕ್ಸ್ಟ್ರಾ ಅವನು ವಾಂಗಿಬಾತು. ನೋಡೋಣ, ಮಾಡಿಲ್ಲ ಅಂದರೆ ನಾನು ಹೋಗಿ ಮಾಡ್ಕೊತೀನಿ. ಇವಾಗ ಆಲ್ಮೋಸ್ಟ್ ಜಿಮ್ಮಿಗೆ ಬಂದೆ, ಬನ್ನಿ ಹೋಗೋಣ. ಇವತ್ತು ವರ್ಕೌಟ್ ನಂದು ಯಾವುದಿದೆ ಅಂತ ನನಗೂ ಗೊತ್ತಿಲ್ಲ. ಬ್ಯಾಕ್ ಮಾಡಬೇಕು ಗೈಸ್. ಜಸ್ಟ್ ಇವಾಗ ಜಿಮ್ಮು ಮುಗೀತು. ಇಯರ್ಫೋನ್ಸ್ ಹಾಕ್ಕೊಂಡು ಹಳೇ ಕನ್ನಡ ಸಾಂಗ್ ಎಲ್ಲ ಕೇಳ್ತಾ ಇದ್ದೆ. ನಗುವ ನಯನ ಮಧುರ ಮೌನ, ಈ ಸಾಂಗ್ ಎಲ್ಲ ಕೇಳ್ತಾ ಇದ್ದೆ. ಎಷ್ಟೊಂದೆಲ್ಲ ಕನ್ನಡ ಸಾಂಗು. ಆ್ಯಂಡ್ ಹಾಗೆ ಆ್ಯಸ್ ಯೂಶ್ವಲ್ ನಮ್ಮ ವೆದರ್ ಬೆಂಗಳೂರಲ್ಲಿ ಒಂದು ಚೂರು ಬಿಸಿಲು ಜಾಸ್ತಿ ಆಗಿದೆ. ಮಧ್ಯಾಹ್ನದ ಹೊತ್ತು ಕಾಲು ಆಚೆ ಇಡೋಕ್ಕಾಗಲ್ಲ, ಮನೆಯಿಂದ ಆಚೆ ಅಷ್ಟು ಬಿಸಿಲು, ಸೆಕೆ ಅಂದರೆ ಸೆಕೆ. ಆಲ್ಮೋಸ್ಟ್ ಒಂದು 2-3 ಡೇಸಲ್ಲಿ ಹೆಂಗಾಗಿದೆ ಅಂದರೆ ಫುಲ್ಲು ಸ್ವೆಟರ್ ಹಾಕ್ಕೊಂಡು ಆಚೆ ಹೋಗ್ಬೇಕಾದ್ರೆ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದವರು ಪಟ್ಟಂತ 2 ಡೇಸ್ ಬಿಟ್ಟು ನೋಡಿದ್ರೆ ನೈಟ್ ಹೊತ್ತು ಫ್ಯಾನ್ ಇಲ್ಲದೆ ಮಲಗೋಕ್ಕಾಗ್ತಾಯಿಲ್ಲ, ನಿದ್ದೆನೇ ಬರ್ತಿಲ್ಲ, ಹಂಗಾಗಿದೆ ವೆದರು. ಬನ್ನಿ ಇವಾಗ ಮನೆಗೆ ಹೋಗೋಣ. ಫಸ್ಟು ಹೊಟ್ಟೆ ಹೆವಿ ಹಸಿತಾ ಇದೆ. ಇವತ್ತು ನಾನು ಇಂಟ್ರಡ್ಯೂಸ್ ಮಾಡ್ತಿರೋ ಪ್ರಾಡಕ್ಟು ಅಗಾರೋ ಗ್ಯಾಲಕ್ಸಿ ಗನ್ ಮಸಾಜರ್ ಅಂತ. ಇದರಲ್ಲಿ 25 ವಾಟ್ಸ್ ಪವರ್ಫುಲ್ ಮೋಟರ್ ವಿತ್ 4000 mAh ಬ್ಯಾಟ್ರಿ, ಲಾಸ್ಟಿಂಗ್ ಅಪ್ ಟು 3 to 5 hours. 3 to 5 hours ತನಕ ಇದು ಓಡುತ್ತೆ. ಇದರಲ್ಲಿ ಒಂದು ಪವರ್ಫುಲ್ ಮಸಾಜ್ ಗನ್ ಜೊತೆಗೆ 4 ಮಸಾಜ್ ಹೆಡ್ಸ್ ಕೊಡ್ತಾರೆ. ಒಂದು ರೌಂಡ್ ಹೆಡ್ಡು, ಬುಲೆಟ್ ಹೆಡ್ಡು, ಫ್ಲ್ಯಾಟ್ ಹೆಡ್ಡು ಮತ್ತು ಫೋರ್ಕ್ ಹೆಡ್ಡು. ಜೊತೆಗೆ ಒಂದು ಮ್ಯಾನ್ಯುಯಲ್ ಮತ್ತು ಟೈಪ್ ಸಿ ಕೇಬಲ್ ಕೂಡ ಕೊಡ್ತಾರೆ, ಬಿಕಾಸ್ ಇದು ಟೈಪ್ ಸಿ ಚಾರ್ಜಿಂಗ್ ಇರುತ್ತೆ. ಇದನ್ನು ಯೂಸ್ ಮಾಡೋದು ತುಂಬ ಸಿಂಪಲ್ಲು. ಈ ಪವರ್ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಟಚ್ ಸ್ಕ್ರೀನ್ ಥರ ಆನ್ ಆಗುತ್ತೆ. ಆ್ಯಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಮತ್ತೆ ಆಫ್ ಆಗುತ್ತೆ. ಆಲ್ಸೋ ಪ್ಲಸ್ ಬಟನ್ನ ಟ್ಯಾಪ್ ಮಾಡಿದ್ರೆ ಪವರ್ ಇನ್ಕ್ರೀಸ್ ಆಗುತ್ತೆ, ಇನ್ನೂ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೈನಸ್ ಬಟನ್ ಟ್ಯಾಪ್ ಮಾಡಿದ್ರೆ ಪವರ್ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಟೋಟಲ್ಲು 6 ಪವರ್ ತನಕ ಇರುತ್ತೆ. ಈ ಮಸಾಜ್ ಗನ್ನಲ್ಲಿ ರೌಂಡ್ ಹೆಡ್ನ ಏನಕ್ಕೆ ಯೂಸ್ ಮಾಡ್ತಾರಂದರೆ ನಮ್ಮ ಬಾಡಿಲಿರೋ ಬಿಗ್ ಮಸಲ್ಸ್ಗೆ, ಎಕ್ಸಾಂಪಲ್ ನಮ್ಮ ಥೈಸ್ ಆಗಲಿ ಅಥವಾ ನಮ್ಮ ಶೋಲ್ಡರ್ಸ್ ಆಗಲಿ ಅಥವಾ ಬ್ಯಾಕ್ ಆಗಲಿ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಬುಲೆಟ್ ಹೆಡ್ನ ಯೂಸ್ ಮಾಡೋದು ಮೇನ್ ರೀಸನ್ ಏನಂದರೆ ಡೀಪ್ ಟಿಶ್ಯೂ ಮಸಾಜ್ ನೀಟಾಗಲಿ ಅಂತ. ಸೊ ಒಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಡೀಪ್ ಟಿಶ್ಯೂ ಆಗಬೇಕಂದ್ರೆ ತುಂಬ ನೋವಿರೋ ಜಾಗದಲ್ಲಿ ಆ್ಯಂಡ್ ತುಂಬ ಎಫರ್ಟ್ ಬೇಕಿರೋ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫ್ಲ್ಯಾಟ್ ಮಸಾಜ್ ಹೆಡ್ಡು. ಇದು ಮಲ್ಟಿಪಲ್ ಮಸಲ್ ಏರಿಯಾಗೆ ಯೂಸ್ ಮಾಡ್ಕೊಬೋದು. ನಾನು ಇದನ್ನು ಮೇನ್ಲಿ ಯೂಸ್ ಮಾಡೋದೇ ನನ್ನ ಶೋಲ್ಡರ್ಸ್ಗೆ, ಬೈಸೆಪ್ಸ್ಗೆ, ಆರ್ಮ್ಸ್ಗೆ, ಅದಾದಮೇಲೆ ನನ್ನ ಕಾಫ್ ಮಸಲ್ಗೆ. ಬಟ್ ಇದು ನನ್ನ ಮೋಸ್ಟ್ ಫೇವ್ರೇಟು ಫೋರ್ಕ್ ಮಸಾಜ್ ಹೆಡ್ಡು. ಸೊ ನನಗೆ ತುಂಬ ನೆಕ್ ಪೇನ್ ಬರುತ್ತೆ. ಸೊ ಇದು ಮೇನ್ಲಿ ಬೇಕಾಗದೆ ನೆಕ್ ಏರಿಯಾಗೆ ಮತ್ತು ಸ್ಪೈನ್ ಏರಿಯಾಗೆ.
ನೆಕ್ ಏರಿಯಾ ಮತ್ತು ಸ್ಪೈನ್ ಏರಿಯಾಗೆ ಬೋನ್ ಮೇಲೆ ಬೀಳ್ದಿರ ಎಕ್ಸಾಕ್ಟಾಗಿ ಮಸಲ್ ಮೇಲೇ ಇಂಪ್ಯಾಕ್ಟ್ ಆಗೋ ಥರ ಇದು ಮಸಾಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಗೈಸ್ ನಾನು ಈ ಪ್ರಾಡಕ್ಟು ಮೇನ್ ತೊಗೊಂಡಿದ್ದೆ ಏನಕ್ಕಂದರೆ ನನಗೆ ನೆಕ್ ಪೇನ್ ತುಂಬ ಬರ್ತಿತ್ತು ಆ್ಯಂಡ್ ಎವ್ರಿ ಟೈಮ್ ಯಾರಾದರೂ ಮಸಾಜ್ ಮಾಡೋಕ್ಕೆ ಹೇಳೋದಕ್ಕೆ ಸ್ವಲ್ಪ ಇನ್ನೊಬ್ರಿಗೆ ತೊಂದರೆ ಕೊಡೋಂಗಾಗುತ್ತೆ. ಸೊ ನನಗೆ ನಾನೇ ಮಾಡ್ಕೊಡೋಕ್ಕೆ ಅಂತ ಮೇನ್ ತೊಗೊಂಡಿದ್ದು. ಆ್ಯಂಡ್ ಇದು ಮೋಸ್ಟ್ಲಿ ಜಿಮ್ಗೆ ಹೋಗೋರಿಗೆ ಆ್ಯಂಡ್ ಮನೇಲಿ ಹೌಸ್ ವೈಫ್ಗಳಿಗೆ, ಅಥ್ಲೀಟ್ಸ್ಗೆ ಆ್ಯಂಡ್ ಆಫೀಸ್ಗೆಲ್ಲ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಓಡಾಡಿಕೊಂಡು ಸುಸ್ತಾಗಿ ಬಂದಿರ್ತೀವಲ್ಲ, ಸೊ ಈ ಥರದ್ದೊಂದು ಚಿಕ್ಕ ಮಸಾಜ್ ಗನ್ ಇಟ್ಕೊಂಡ್ರೆ ಹ್ಯಾಂಡಿಯಾಗಿರುತ್ತೆ, ಎಲ್ಲರೂ ಕ್ಯಾರಿ ಮಾಡ್ಬೋದು ನೀವು ಟ್ರಾವೆಲ್ ಮಾಡೋಂಗಿದ್ರೂ. ಆ್ಯಂಡ್ ತುಂಬ ಈಸಿ ಯೂಸ್ ಮಾಡೋದಕ್ಕೆ, ನಿಮಗೆ ನೀವೇ ಮಸಾಜ್ ಮಾಡ್ಕೊಬೋದು ಆರಾಮಾಗಿ, ಯಾವಾಗ ಬೇಕೋ ಎಲ್ಲಿ ಬೇಕೋ. ಆ್ಯಂಡ್ ಮಸಲ್ ರಿಕವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಮೇನ್ ರೀಸನ್ ನಾನು ತೊಗೊಂಡಿದ್ದು. ಆ್ಯಂಡ್ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿದೆ ಗೈಸ್, ನಾನು ಲಿಂಕ್ ಹಾಕಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕಿಗೆ ಹೋಗಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಏನು ಸಿಗುತ್ತೆ ಅದು ನಿಮಗೆ ಬರುತ್ತೆ. ಸೊ ಎಸ್, ಇದನ್ನು ಹೇಳ್ತಾ ನಮ್ಮ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಗೈಸ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿದೆ, ಮನೇಲಿ ಯಾರಿಲ್ಲ ನೋಡಿ. ನಮ್ಮಪ್ಪನೂ ಮದುವೆಗೆ ಹೋಗ್ಬಿಟ್ಟಿದ್ದಾರೆ, ಸಹೋನು ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಂಡು ಹೋಗಿದ್ದಾನೆ. ನನಗೇನಾರು ಇದೆಯಾ? ಪರವಾಗಿಲ್ಲ, ನನಗೂ ಬ್ರೇಕ್ಫಾಸ್ಟ್ ಸಾರ್ಟೆಡು. ನಾನು ಹಂಗೂ ಅಂದ್ಕೊಂಡೆ ಆಚೆ ಏನಾದ್ರು ತಿನ್ಕೊಂಬಂದ್ಬಿಡೋಣ, ಇಡ್ಲಿ ಏನಾದರೂ ಇರುತ್ತೋ ಇಲ್ವೋ ಅಂತ, ಯಾಕಂದರೆ ಕಮ್ಮಿಗೆ ಇಟ್ಕೊಂಡಿದ್ದೆ ಅನ್ನ. ಸೊ ಎಸ್, ಇವಾಗ ಆದಷ್ಟು ಬೇಗ ಒಂದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನಗೆ ವರ್ಕ್ ಫ್ರಮ್ ಹೋಮ್ ಇದೆ ಗೈಸ್. ಸೊ ನಾನು ಅದಕ್ಕೆ ಲಾಗಿನ್ ಆಗಬೇಕು. ಸೊ ನೋಡೋಣ ಏನೇನು ಮಾಡ್ತೀನಿ ಈ ವ್ಲಾಗಲ್ಲಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಪ್ರಾಮಿಸ್ ಕಸ ಗುಡಿಸಿದ್ದೆ ಗೈಸ್. ನಮ್ಮಮ್ಮ ಮನೇಲಿ ಯಾವ ಥರ ಮೇಕಪ್ ಹಾಕ್ಕೊಂಡು ರೆಡಿಯಾಗಿ ಇರ್ತಾರೆ ನೋಡಿ. ಮೇಕಪ್ ಎಲ್ಲ ಕರ್ತಿ ಇವಾಗ ಅಲ್ಲಿಗೆ ಗೊತ್ತಾಗ್ತಿದೆಯಮ್ಮ ನೀಟಾಗೆ ಮುಖ ನೋಡಿದ್ರೆ. ಮದ್ವಿಗೆ ಹೋಗಿದ್ನಲ್ಲ, ಒಟ್ಟಿನಲ್ಲಿ ಮದ್ವೆಗೆ ಹೋಗಿ ನಿಂಗೆ ಗೊತ್ತಾ ಬೇಸಿಕ್ಕು ಮೇಕಪ್ ಎಲ್ಲ ತೆಗಿಬೇಕು, ಅವೆಲ್ಲ ಗೊತ್ತಾ? ಬುಕ್ ಮಾಡೋಣ ಅಂದ್ರೆ ಆಗ್ಲೇ ಇಲ್ಲ. ಏನು ತೆಗ್ದಿದ್ಯಾ? ಹಂಗೆ ಇದೆ ಮೇಕಪ್ ಎಲ್ಲ. ಮೇಕಪ್ ರಿಮೂವರ್ದು ಬುಕ್ ಮಾಡಬೇಕಿತ್ತು. ಫೇಸ್ ವಾಶ್ ಮಾಡೋದು ಆಗ್ತಿತ್ತು, ನನ್ನ ಹತ್ರ ಕ್ಲೆನ್ಸರ್ ಇದೆ, ಕ್ಲೆನ್ಸರ್ ಹಾಕೊಂಡು ಫೇಸ್ ವಾಶ್ ಮಾಡಿದ್ರೆ ಆಗ್ತಿತ್ತು. ಲಿಪ್ಸ್ಟಿಕ್ಕು ತೆಂಗಿನಕಾಯಿ ಕಲೆಕ್ಷನ್ ಗೈಸ್, ಮದುವೆಗೆ ಹೋದ್ರೆ ತೆಂಗಿನಕಾಯಿ ನೀಟಾಗಿ ಕಲೆಕ್ಷನ್ ಮಾಡ್ಕೊಂಡು ಬರ್ತೇವೆ. ಹೋದಾಗೆಲ್ಲ ಬರ್ತಾವಲ್ಲ. ನಂದು ಕೆಲಸ ನಡೀತಿತ್ತು, ಆಲ್ಮೋಸ್ಟ್ ಮುಗೀತು ಗೈಸ್. ಲಾಸ್ಟು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಒಂದು ವೀಕಿಂದನೂ ಕೆಲಸ ನಡೀತಾನೆ ಇತ್ತು. ಎವ್ರಿ ಡೇ ಇತ್ತು, 1 ವೀಕ್ ಅಲ್ಲ ಆ್ಯಕ್ಚುಲಿ 8 ಡೇಸ್ ಆಗುತ್ತೆ. 8 ಡೇಸಿಂದ ರೆಗ್ಯುಲರಾಗಿ ಕೆಲಸ ನಡೀತಿತ್ತು. ಸೊ ಇವತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಡೇ, ಇವಾಗ ಮುಗ್ದೋಗುತ್ತೆ. ಆ್ಯಂಡ್ ವಿ ಹ್ಯಾವ್ ವಿಶ್ವತಾ. ಹಾಯ್, ವಿಶ್ವತಂಗೆ ಹಾಲಿಡೇಸ್ ಬಂದಿದೆ ಗೈಸ್ ಇವಾಗ. ಸೊ ಅವಳಿಗೆ ಹಾಲಿಡೇಸ್ ಇರೋದ್ರಿಂದ ಒಂಚೂರು ಏನದು ಚಾಲೆಂಜ್ ವಿಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ನಾಳೆಯಿಂದ ನನಗೂ ಏನೂ ಇಲ್ಲ, ನಾಳೆಯಿಂದ ನಾನು ಫ್ರೀ ಇರ್ತೀನಿ, ಜಾಸ್ತಿ ವೀಡಿಯೋಸ್ ಮಾಡ್ಬೋದು. ನೋಡೋಣ ಏನೇನು ಮಾಡ್ತೀನಿ, ಹಿಂಗೆ ಆಗುತ್ತೆ. ಸೊ ಇವತ್ತೆಲ್ಲ ಆಚೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಡಿನ್ನರ್ಗೆ. ಅಲ್ಲಿ ನಮ್ಮಮ್ಮ, ಅತ್ತೆ, ನಂದಿನಿ ಅಕ್ಕ ಇವರೆಲ್ಲ ಹೋಗ್ತಾ ಇದ್ದಾರೆ. ರೋಡ್ ಎಂಡ್ಗೆ ತನಕ ಏನೋ ಬರ್ತಾರೆ. ನಾವಿವಾಗ ಇಲ್ಲಿ ಗಾಡಿ ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಜೊತೆ ಸಹೋ, ವಿಶ್ವತಾ ಆ್ಯಂಡ್ ನಮ್ಮ ಸ್ಯಾಮ್ ಬಂದಿದ್ದಾಳೆ. ಹಿತು ಇದ್ದಾಳ? ಓ ಹಾಯ್ ಹಾಯ್ ಗೈಸ್. ಸೊ ಇವರೆಲ್ಲ ಇದ್ದಾರೆ. ಆ್ಯಂಡ್ ಇವತ್ತು ಸ್ಯಾಮು ಎಲ್ಲರಿಗೂ ನಮ್ಮನೇಲಿ ಎಣ್ಣೆ ಪಾರ್ಟಿ ಕೊಡ್ಸೋಕ್ಕೆ ಆಂಟಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಇವತ್ತು ಯಾವ್ಯಾರು ಏನೇನು ಕುಡಿತೀವಿ ನೋಡೋಣ. ಫಸ್ಟ್ ಟೈಮ್ ಆರೋಗ್ಯಕ್ಕೆ ಹಾನಿಕರ, ಅದು ಕ್ಯಾಮ್ರಾ ಇದೆ ಅಂತ ಅವಳು ಹೇಳ್ತಿದ್ದಾಳೆ. ಬಟ್ ಎನಿವೆ, ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಎಲ್ಲರೂ ಕುಡಿಯೋಕೆ ಹೋಗ್ತಾ ಇದೀವಿ ಗೈಸ್ ಈ ವ್ಲಾಗಲ್ಲಿ. ನೋಡೋಣ ಹೆಂಗಿರುತ್ತೆ. ನೀರ್ ಕುಡಿಯಕ್ಕೆ, ಜ್ಯೂಸ್ ಕುಡಿಯಕ್ಕೆ ನಡಿ, ಯಾವುದೋ ಒಂದು ಒಟ್ಟಿನಲ್ಲಿ ಇವಾಗ ಫಸ್ಟ್ ಹೋಗೋಣ ಬನ್ನಿ. ಹೋಗಿ ಯಾವ ಜಾಗಕ್ಕೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಇಡೀ ವ್ಲಾಗಲ್ಲಿ ಗೈಸ್. ನಾವೆಲ್ಲ ಯಾಕೆ ಬಂದಿದ್ವಿ, ಸಾಕಾರ ನಗರಲ್ಲಿ ಯಾಕೆ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ವಿ. ಯಾಕೆಗೆ ಬಂದು ಜಸ್ಟ್ ಇವಾಗ ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮುಗೀತು. ಆ್ಯಂಡ್ ಒಳಗಡೆ ಇಟ್ಸ್ ರೆಸ್ಟೋ ಬಾರ್ ಅಲ್ವಾ, ಸೊ ರೆಸ್ಟೋ ಬಾರಲ್ಲಿ ತುಂಬ ಜನ ಕುಡಿತಾ ಇರ್ತಾರೆ. ಕೆಲವರು ರೆಕಾರ್ಡ್ ಮಾಡಿದ್ರೆ ಕಂಫರ್ಟಬಲ್ ಇರಲ್ಲ, ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಲ್ಲ. ಬಟ್ ಕೆಲವು ಪಿಕ್ಚರ್ಸ್ ತೊಗೊಂಡಿದ್ದೀನಿ. ಸೊ ಎಸ್, ಆ್ಯಂಡ್ ಇವಾಗ ಆಂಟಿಗಳಿಗೆಲ್ಲ ನಾವು ಆಟೋ ಹತ್ತಿಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹತ್ತಿಸಿದ್ಮೇಲೆ ಇವ್ರು ಬಿಡ್ತಾರೆ, ಅದಾದಮೇಲೆ ನಾವು ಕಾರಲ್ಲಿ ಹೋಗೋಣ ಸಪ್ರೇಟಾಗೆ. ಹೆಂಗಿತ್ತತ್ತೆ ಜಾಗ? ನಿಂಗೆ ಹೆಂಗೆ ಅನ್ಸ್ತಮ್ಮ? ಹಾಂ, ಇಟ್ಕೊ ನಿಮಿಷ ಇಟ್ಕೊ. ಇಲ್ಲ ರೆಕಾರ್ಡ್ ಮಾಡೋಕ್ಕಲ್ಲ. ನಿಂಗೆ ಹೆಂಗೆ ಅನ್ಸ್ತಮ್ಮ? ಚೆನ್ನಾಗಿತ್ತು. ಅದೇ ಹುಡುಗಿಯರು ಅಂತಾರೆ ಸರಿ, ಫ್ಯಾಮಿಲಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸ್ತು.
ಎಲ್ಲ ಥರನೂ ಇತ್ತು ಅದಕ್ಕೆ ಅಲ್ಲಿ ಕುಡ್ದಲ್ಲ ನಿಂಗೆ ನಾನೇನು ಕುಡಿಲಿಲ್ಲ ಸುಳ್ಳು ಬಂತನ ಗೈಸ್ ಒಟ್ಟಿನಲ್ಲಿ ಕುಡಿಯೋಣ ಅಂತೆಲ್ಲ ಹೇಳಿ ಸುಮ್ಮನೆ ಹಿಂಗೆ ಆಟಾಡಿಸ್ತಾ ಇದ್ವಿ. ಹೋಗ್ತೀನಿ ಎಲ್ಲ ಆಟಾಡಿಸ್ತಾ ಇದ್ವಿ, ಬಟ್ ಯಾವಾಗ ಏನು ಕುಡಿಲಿಲ್ಲ. ಆ್ಯಂಡ್ ನಮ್ಮ ಫ್ಯಾಮಿಲಿ ಅಂತೂ ತುಂಬ ಜನ ಕುಡಿತಿದ್ರಲ್ಲ, ಹಿಂಗೆ ಮುಖ ನೋಡ್ಕೊತಾ ಇದ್ರು, ಎಲ್ಲಿಗೆ ಬಂದಿದ್ದೀವಿ ಅಂತ. ಬಟ್ ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಾವು ತೊಗೊಂಬರ್ತೀವಿ, ನಿನ್ನ ಹತ್ತಿಸ್ಬಿಟ್ಟು ಹೋಗ್ತೀವಿ. ಸೊ ಎಸ್, ಹಂಗಿತ್ತು. ನಂದಿನಿ ಅಕ್ಕಂಗೆ ಕೇಳೋಣ ಹೆಂಗಿತ್ತು. ಬಂತು ಗೈಸ್ ಇವ್ರದ್ದು ಆಟೋ. ಇವ್ರು ಇವಾಗ ಹತ್ಕೊಂಡು ಬರ್ತಾರೆ. ನಾವು ಈಗ ನನ್ನ ಡೇ ಎಲ್ಲ ಮುಗಿಸಿ ಇವಾಗ ಸುಮ್ಮನೆ ರೂಮಲ್ಲಿ ಕೂತ್ಕೊಂಡಿದ್ದೆ. ಆಚೆ ಕಡೆ ಋತಿಕ್ ಮೂವಿ ನೋಡ್ತಿದ್ದಾನೆ. ಆ್ಯಂಡ್ ಇವತ್ತು ನಮ್ಮಪ್ಪ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಸೊ ನಮ್ಮಪ್ಪ ಕೂಡ ಇಲ್ಲ ಮನೇಲಿ. ಆಲ್ಸೋ ನಾನು ಯೋಚನೆ ಮಾಡ್ತಿದ್ದೆ ಗೈಸ್. ಸೊ ರೀಸೆಂಟಾಗಿ ಎಲ್ಲರಿಗೂ ಗೊತ್ತು ಹೆಂಗೆ ಸಿಲ್ವರ್ ಪ್ರೈಸು ಮತ್ತು ಗೋಲ್ಡ್ ಪ್ರೈಸು ಜಾಸ್ತಿ ಆಗ್ತಿದೆ ಅಂತ, ತುಂಬ ಜಾಸ್ತಿ ಆಗ್ತಿದೆ. ನನ್ನ ವ್ಯೂವರ್ಸ್ಗೆ ನಾನು ಹೇಳೋದೇನೆಂದರೆ, ನೀವೇನಾದರೂ ಎಲ್ಲರೂ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡೋಂಗಿದ್ರೆ ಅಥವಾ ತಿಂಗಳಿಗೆ ಇಷ್ಟಿಷ್ಟು ಅಂತ ಎತ್ತಿಡ್ತಾ ಇದ್ದೀನಿ, ಇವಾಗ ಕೆಲವರು ಸುಮ್ಮನೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀರ. ಬಟ್ ಆಲ್ವೇಸ್ ಯೂಸ್ ಯುವರ್ ಮನಿ ಆ್ಯಸ್ ಇನ್ವೆಸ್ಟ್ಮೆಂಟ್. ಸೊ ಯಾವುದೇ ದುಡ್ಡನ್ನ ಸುಮ್ಮನೆ ಮನೇಲಿ ನಿಮಗೆ ಇವಾಗ ಅದನ್ನು ಸೇವ್ ಮಾಡ್ತೀನಿ ಅಂದ್ರೂ ದಯವಿಟ್ಟು ಸುಮ್ಮನೆ ಮನೇಲಿ ಇಟ್ಕೊಂಡು ಆ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಯುವರ್ ಮನಿ ಈಸ್ ಆಲ್ವೇಸ್ ಎನ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಆ ದುಡ್ಡು ನಿಮಗಿನ್ನ ಜಾಸ್ತಿ ದುಡ್ಡು ಮಾಡೋ ಥರ ಮಾಡ್ಕೊಳ್ಳಿ. ಸೊ ನಾನು ಗ್ರೋ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತೀನಿ. ಇದು ಪ್ರಮೋಷನ್ ಏನೋ ಮಾಡೋಕ್ಕಲ್ಲ, ಬಟ್ ಹೀಗೆ ನಾನೇನಾದರೂ ಒಂದು ಮಾಡೋದು ಹಂಗೆ ನನ್ನ ವ್ಯೂವರ್ಸ್ಗೆ ಹೇಳ್ಕೊಂಡು ಹೋಗೋಣ ಅಂತ. ಸೊ ಗ್ರೋ ಆ್ಯಪಲ್ಲಿ ಈ ಜಾರ್ ಆ್ಯಪು ಮತ್ತು ಇನ್ನೊಂದು ನಿಮಗೆ ಪೇಟಿಎಮಲ್ಲಿ ಮತ್ತು ಫೋನ್ಪೇಲಿ ಬರುತ್ತಲ್ಲ, ಸೊ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ದಟ್ ಈಸ್ ನಾಟ್ ರೆಗ್ಯುಲರೈಸ್ಡ್. ಬಿಕಾಸ್ ಅದರಿಂದ ಏನಾದರೂ ನೀವು ದುಡ್ಡು ಕಳ್ಕೊಂಡ್ರೆ ಯು ಕ್ಯಾನ್ ಗೋ ಫೈಲ್ ಅ ಕಂಪ್ಲೇಂಟ್ ಟು ಎನಿವನ್. ಆ ಥರ ಅದೊಂದು ಕೇಸು. ಅದ್ರ ಬದಲು NFTs ಅಂತ ಬರುತ್ತೆ. ಸೊ ಯಾವುದೇ ಈ ಟ್ರೇಡಿಂಗ್ ಆ್ಯಪ್ಸಲ್ಲಿ NFTಸಲ್ಲಿ ನೀವು ಸಿಲ್ವರ್, ನಾನು ಪ್ರಿಫರ್ ಮಾಡೋದು ಟಾಟಾ ಸಿಲ್ವರ್ ಮತ್ತು ಟಾಟಾ ಗೋಲ್ಡ್. ಸೊ ಇದೆರಡರ ಮೇಲೆ ಇನ್ವೆಸ್ಟ್ ಮಾಡಿ. ಅದು ರಿಟರ್ನ್ಸು ನಾನು ರೀಸೆಂಟಾಗಿ ಚೆಕ್ ಮಾಡ್ತಿದ್ದೆ. ಆಲ್ಮೋಸ್ಟ್ ನೀವು 1 year ಬ್ಯಾಕ್ ಇನ್ ಕೇಸ್ ಏನಾದರೂ ನೀವು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಇವಾಗ 300% ಜಾಸ್ತಿ ಇರೋದು. ಸೊ 50,000 ಇನ್ವೆಸ್ಟ್ ಮಾಡಿದ್ದಿದ್ರೆ 1.5 lakh ಜಾಸ್ತಿ ಇರೋದು. ಇದೆಲ್ಲ ನಿಮಗೆ ಕೆಲವರು ಯಾರು ಹೇಳಲ್ಲ ಅಥವಾ ತಿಳುವಳಿಕೆ ಇರಲ್ಲ ಎಷ್ಟೊಂದು ಜನಕ್ಕೆ. ಬಟ್ ನಾನು ಹಂಗೆ ನನ್ನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಇದ್ರ ಬಗ್ಗೆ ನಿಮಗೆ ತುಂಬ ಬೇಕಿದ್ದು ಹೆಂಗೆ ಮಾಡೋದು ಏನು ಅಂತ ಇದ್ದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಬೇಕಿರೋ ಒಂದು ಸತಿ ವೀಡಿಯೋ ಮಾಡ್ತೀನಿ. ಬಟ್ ಏನಂದರೆ ಇದರಿಂದ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋಂಗೆ ಸಿಲ್ವರು ಗೋಲ್ಡು ಯಾವತ್ತೂ ಬೀಳಲ್ಲ. ನೀವು ಏನೇ ಮಾಡಿ ಯಾವತ್ತೂ ಇದ್ರ ಪ್ರೈಸ್ ಬೀಳಲ್ಲ, ಜಾಸ್ತಿ ಆಗುತ್ತೆ ಹೊರತು ನಿಮಗೆ ಪ್ರಾಫಿಟ್ ಮಿನಿಮಮ್ ಡಬಲ್ ಆಗುತ್ತೆ 1 yearಗೆ. ಅದಂತೂ 100%. ನೀವು ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ದಿಸ್ ಇಸ್ ಬೆಟರ್. ಅಷ್ಟು ನನಗೆ ನಾಲೆಜ್ ಇಲ್ಲ. ಇವಾಗ ನಾನು ಟ್ರೇಡ್ ಮಾಡೋದಕ್ಕೆ ನಂಗೆ ನಾಲೆಜ್ ಇಲ್ಲ. ನಂಗೆ ಯಾವ ಕಂಪನಿ ಏನು ಆ ಚಾರ್ಟ್ ಎಲ್ಲ ನಂಗೆ ಅದೆಲ್ಲ ಓದೋಕ್ಕೆ ಬರೋಲ್ಲ. ಇಟ್ ಈಸ್ ಫೈನ್. ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರು. ಸೊ ಇದನ್ನು ಹೇಳೋಣ ಅಂತ ಅನ್ನಿಸ್ತು. ಬಿಕಾಸ್ ನಾನು ರೀಸೆಂಟ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅಂದ್ಕೊಂಡೆ. ಅದ್ರ ಜೊತೆ ಅದೇ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಆ್ಯಂಡ್ ನಾಳೆಯಿಂದ ಕಂಪ್ಲೀಟ್ ಫ್ರೀ ಆಗಿದ್ದೀನಿ ಆದಷ್ಟು. ಸೊ ಮ್ಯಾಕ್ಸಿಮಮ್ ವೀಡಿಯೋಸ್ ಪ್ಲ್ಯಾನ್ ಮಾಡಿ, ಶೂಟ್ ಮಾಡಿ, ರೆಕಾರ್ಡ್ ಮಾಡ್ತೀನಿ. ಸೊ ಎಸ್, ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.